ನಮಸ್ತೆ, ನಾನು ಅಪರ್ಣಾ ಭಟ್. ನನ್ನ ಯೂಟ್ಯೂಬ್ ಚಾನಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನ್ಯೂ ಕ್ರಿಮಿನಲ್ ಲಾಸ್ ಇನ್ನೇನು ಜುಲೈ 1ರಿಂದ ಜಾರಿ ಆಗ್ತಾ ಇದೆ. ಸೊ ಅದಕ್ಕೆ ಸರಿಯಾಗಿ ಎಲ್ಲರೂ ತಯಾರಿ ಮಾಡ್ಕೊಳ್ತಿದ್ದೀರಿ, ಓದ್ತಿದ್ದೀರಿ. ಎಕ್ಸಾಮ್ಸ್ಗೆ ಓದೋರು ಎಕ್ಸಾಮ್ಸ್ಗೆ ತಯಾರಿ ಮಾಡ್ಕೊಳ್ತೀರಿ, ಅಥವಾ ಡೇ ಟು ಡೇ ಲೈಫಲ್ಲಿ ಲಾಯರ್ಸ್ಗೆ ಬೇಕಾಗಿರುವಂಥ ವಿಷಯಕ್ಕೆ ಅವಶ್ಯಕತೆ ಇರುವಂಥವ್ರು ಅವರು ಕೂಡ ಅದ್ರ ಬಗ್ಗೆ ಓದಿ ತಿಳ್ಕೊಳ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ಎಲ್ಲರೂ ಬಯಸುವಂಥದ್ದು ಕನ್ನಡ ಮಾಧ್ಯಮದವರು ಅಥವಾ ಇಂಗ್ಲೀಷ್ ಮಾಧ್ಯಮದವರು ಯಾರೇ ಇರಲಿ, ಆದರೆ ತಮ್ಮ ಮಾತೃಭಾಷೆಯಲ್ಲಿ ಈ ಒಂದು ಕ್ರಿಮಿನಲ್ ಲಾಸ್ಗಳ ಬಗ್ಗೆ ಅರಿವು ಸಿಗುವಂಥದ್ದಿದ್ದರೆ ಬಹಳ ಒಳ್ಳೆಯದಾಗತ್ತೆ ಅಂತ ಹೇಳಿ ಹೀಗೆ ಜನಸಾಮಾನ್ಯರಿಗೂ ಕೂಡ ಇರ್ಬೋದು ಕನ್ನಡ ಭಾಷೆಯಲ್ಲಿ. ಸೊ ಈ ನಿಟ್ಟಿನಲ್ಲಿ KLR ಪಬ್ಲಿಕೇಶನ್ಸ್ ಅವರು ಒಂದು ಹೊಸ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದಾರೆ. ಆ ಪುಸ್ತಕದ ಬಗ್ಗೆ ಮಾಹಿತಿಯನ್ನು ನಾನು ಇವತ್ತು ನಿಮಗೆ ನೀಡಲಿಕ್ಕಿದ್ದೇನೆ. ಸೊ ಮೊದಲನೇದಾಗಿ ನೋಡಿ, ಈ ಪುಸ್ತಕ ಏನಿದೆ ಇಲ್ಲಿ ನಿಮ್ಗೆ ಕಾಣ್ತಾ ಇರ್ಬೋದು, ನ್ಯೂ ಕ್ರಿಮಿನಲ್ ಮ್ಯಾನ್ಯುಯಲ್ ಅಂತ ಹೇಳುವಂಥದ್ದು. ಕ್ರಿಮಿನಲ್ ಲಾಸ್ಗೆ ಸಂಬಂಧಪಟ್ಟ ಹಾಗೆ ಈಗ ಹೊಸದಾಗಿ ಏನು ಭಾರತೀಯ ನ್ಯಾಯ ಸಂಹಿತೆ, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಮತ್ತು ಭಾರತೀಯ ಸಾಕ್ಷ್ಯ ಅಧಿನಿಯಮ, ಈ 3 ಆ್ಯಕ್ಟ್ಗಳು ಏನು ಜಾರಿ ಆಗ್ತವೆ ಅವುಗಳನ್ನು ಒಟ್ಟಿಗೆ ಕಂಪೈಲ್ ಮಾಡಿ ಕ್ರಿಮಿನಲ್ ಮ್ಯಾನ್ಯುಯಲ್ ಹೇಳುವಂಥ ಈ ಬುಕ್ಕಲ್ಲಿ ನೀಡಿದ್ದಾರೆ. ಕನ್ನಡದಲ್ಲಿ ಸಂಪೂರ್ಣವಾಗಿ ಕನ್ನಡದಲ್ಲಿ ಇರುವಂಥದ್ದು. ಅದ್ರ ಜೊತೆಗೆ ಆ ಹೆಡ್ಡಿಂಗ್ ಎಲ್ಲ ಕೂಡ ಇಂಗ್ಲೀಷಲ್ಲಿದೆ. ಹೆಡ್ಡಿಂಗಲ್ಲಿ ನಾವು ಏನು ಕಾಣ್ತೇವಲ್ಲ ಅದು ಇಂಗ್ಲೀಷಲ್ಲಿರುವಂಥದ್ದು. ಹಾಗೆ ಇನ್ನೂ ಬಹಳ ವಿಶೇಷವಾದಂಥದ್ದಂದರೆ ಕಂಪ್ಯಾರಿಟಿವ್ ಚಾರ್ಟ್ಸ್ ಇದೆ. ಕಂಪ್ಯಾರಿಟಿವ್ ಚಾರ್ಟ್ಸ್ ಅಂದರೆ ಈಗ ಹಳೆ IPCಗೆ ಮತ್ತು ಹೊಸ ಭಾರತೀಯ ನ್ಯಾಯ ಸಂಹಿತೆಗೆ ಯಾವ ಸೆಕ್ಷನ್ಸ್ಗಳು ಸಿಮಿಲರ್ ಇವೆ. ಸೆಕ್ಷನ್ 1 ಆದರೆ ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಸೆಕ್ಷನ್ 1 ಇದ್ದರೆ ಇಂಡಿಯನ್ ಪಿನಲ್ ಕೋಡಲ್ಲಿ ಎಷ್ಟನೇ ಸೆಕ್ಷನ್ ಆಗುತ್ತೆ ಹೇಳುವಂಥ ಆ ಕಂಪ್ಯಾರಿಟಿವ್ ಚಾರ್ಟ್ಸ್ಗಳು ಕೂಡ ಇವೆ. ಸೊ ಕನ್ನಡ ಮಾಧ್ಯಮದವರಿಗೆ ಬಹಳ ಅನುಕೂಲವಾಗುವಂತಹ ಒಂದು ಪುಸ್ತಕ ಅಂತ ಹೇಳ್ಬೋದು. ಇದರದ್ದು ಬೆಲೆ ಇಲ್ಲಿ ನಾವು ನೋಡ್ಲಿಕ್ಕೆ ಹೋದರೆ 1500 ರೂಪಾಯಿ ಇದ್ರದ್ದು ಬೆಲೆ. ಹಾಗೆ ಎಲ್ಲಿ ಸಿಗುತ್ತೆ ಅಂತ ಕೇಳಿದರೆ ಬೇರೆ ಬೇರೆ ಹಲವಾರು ಕಡೆ ಇದರದ್ದು ಲಭ್ಯತೆ ಇದೆ. ಮೊದಲೇದಾಗಿ KLR ಪಬ್ಲಿಕೇಶನ್ಸ್ ಅವ್ರದ್ದೇ ಖುದ್ದಾದಂಥ ತೇಜಸ್ ಲಾ ಹೌಸ್ ಹೇಳುವಂಥ ಅದರ ಈ ಅಡ್ರೆಸ್ಸನ್ನು ನಾನಿಲ್ಲಿ ನಿಮಗೆ ಸ್ಕ್ರೀನಲ್ಲಿ ಡಿಸ್ಪ್ಲೇ ಆಗುವಾಗ ಏನು ಕಾಣ್ತಾ ಇದೆ ಅಲ್ಲಿ, ಅಥವಾ ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿದ್ದೇನೆ. ಸೊ ತೇಜಸ್ ಲಾ ಹೌಸ್ ಬೆಂಗಳೂರು ಅಲ್ಲಿ ಸಿಗುತ್ತೆ. ಪ್ಲಸ್ ಇನ್ನು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ, ಫಸ್ಟ್ ಆಫ್ ಆಲ್ ಬೆಂಗಳೂರು ಸಿಟಿ ಸಿವಿಲ್ ಕೋರ್ಟ್ ಆವರಣದಲ್ಲಿ ಯಾವ್ಯಾವ ಪುಸ್ತಕ ಮಳಿಗೆಗಳಿವೆ, ಅದರ ಹಿಂಬದಿ ಸಿಟಿ ಸಿವಿಲ್ ಕೋರ್ಟ್ ಆವರಣದ ಹಿಂಬದಿಯಲ್ಲಿ ಪುಸ್ತಕ ಮಳಿಗೆಗಳಿವೆ, ಅಲ್ಲೂ ಕೂಡ ಸಿಗ್ತವೆ. ಹಾಗೂ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಅಲ್ಲೂ ಕೂಡ ಪುಸ್ತಕ ಲಾ ಬುಕ್ಸ್ಗಳ ಅವೈಲೇಬಿಲಿಟಿ ಇದ್ದರೆ ಅಲ್ಲೂ ಕೂಡ ಈ ಪುಸ್ತಕಗಳ ಅವೈಲೇಬಿಲಿಟಿ ಲಭ್ಯ ಮಾಡಿದ್ದಾರೆ. ಸೊ ಹಾಗಿದ್ರೆ ನಿಮಗೆ ಅವಶ್ಯಕತೆ ಇದ್ದರೆ ಖಂಡಿತವಾಗಿಯೂ ಈ ಪುಸ್ತಕವನ್ನು ಖರೀದಿ ಮಾಡಿ. ಯಾಕೆಂದರೆ ಮುಂದೆ ನಮ್ಮ ರೆಫರೆನ್ಸ್ಗೆ ಬೇಕಾಗೇ ಇರುವಂತಹ ಒಂದು ಪುಸ್ತಕ ಇದು. ಈ ಮ್ಯಾನ್ಯುಯಲ್ ಅಂತ ಹೇಳುವಂಥದ್ದು ಎಂಟೈರ್ CRPC ಆ ಪ್ರೊಸೀಜರ್ ಏನಿದೆ ಹಲವಾರು ಹೊಸ ಬದಲಾವಣೆಗಳೊಂದಿಗೆ, ಅಥವಾ ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಹೊಸ ಒಫೆನ್ಸ್ಗಳೊಂದಿಗೆ, ಅಥವಾ ಭಾರತೀಯ ಸಾಕ್ಷ್ಯ ಅಧಿನಿಯಮ ಅಂತಲೇ ಹೇಳ್ತಾರೆ, ಎವಿಡೆನ್ಸ್ ಪ್ರೊಸೀಡಿಂಗಲ್ಲಿ ಹೊಸ ಟೆಕ್ನಾಲಜಿಗೆ ತಕ್ಕನಾಗಿರುವಂಥ ಬದಲಾವಣೆಗಳನ್ನು ಇದರಲ್ಲಿ ಅಳವಡಿಸ್ಕೊಂಡಿದ್ದಾರೆ. ಸೊ ಅದಕ್ಕೋಸ್ಕರ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಡೆಫಿನೆಟ್ಲಿ ಯು ಕ್ಯಾನ್ ಬೈ ದಿಸ್ ಬುಕ್. ಇದರದ್ದು ಬೈಯಿಂಗ್ ಆಪ್ಷನ್ಸ್ ಎಲ್ಲವೂ ಕೂಡ ನಾನು ನನ್ನ ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿ ನೀಡಿದ್ದೇನೆ, ಅದನ್ನು ನೀವು ಚೆಕ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಸೊ ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್.